ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಮುದ್ದೆ ಬರೋದೇ ಇಲ್ಲ ಆ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ದೀಪ. ಆಗ ಸುಕ್ಕು ಬಂದ್ಬಿಟ್ಟು, ಅರೇ ದಿಶಾ, ನೀನ್ಯಾಕಮ್ಮ ಮುದ್ದೆ ಮಾಡ್ತಾ ಇದೆಯಾ? ಕೇಳಿದರೆ ಮನೆ ಕೆಲಸದಲ್ಲಿ ಮಾಡಿಕೊಡ್ತಿದ್ರು, ನೀನೇನಾದರೂ ಈ ರೀತಿ ಮುದ್ದೆ ಮಾಡ್ತಿರೋದು ಸೌಂದರ್ಯ ಏನಾದರೂ ನೋಡಿಬಿಟ್ಲು ಅಂದ್ಕೋ, ಗ್ಯಾರಂಟಿ ಕೆಲಸದವ್ರಿಗೆ ಸರಿಯಾಗಿ ಬೈತಾಳೆ ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ನನಗೆ ಈ ಮುದ್ದೆ ತಿನ್ನಬೇಕು ಅನಿಸ್ತಾ ಇತ್ತು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಕೆಲಸಗಾರರು ಎಲ್ಲರಿಗೂ ರಜೆ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ಒಂದು ದಿಶಾ ಅಂತಾರೆ. ಏನು ಹೌದಾ? ಅಯ್ಯೋ ನಮ್ಮ ಮನೆಯಲ್ಲಿ ಈ ಮುದ್ದೆ ಮಾಡೋಕ್ಕೆ ಬರೋದು ಸೌಂದರ್ಯಕ್ಕೆ ಮಾತ್ರ ಅಮ್ಮ. ಅಯ್ಯೋ ನೋಡು ಸೌಂದರ್ಯನೇ ಬಂದ್ಬಿಟ್ಲು ಅಂತಾರೆ. ಏನು ದಿಶಾ, ಏನು ಮಾಡ್ತಾಯಿದ್ದೀ ಇಲ್ಲಿ ಅಂತಾರೆ. ಮಿಸ್ ಸೌಂದರ್ಯ, ನನಗೆ ಈ ಒಂದು ರಾಗಿ ರೋಲ್ ತಿನ್ನಬೇಕಂತ ತುಂಬಾ ಅನಿಸ್ತಾಯಿತ್ತು, ರಾಗಿ ಚೆಂಡು. ಸೊ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಬರ್ತಾನೆ ಇಲ್ಲ ಅಂದ್ಬಿಟ್ಟು ದಿಶಾ ಅಂತಾಳೆ. ಓ ಹೌದಾ, ಸರಿ, ಕೆಲಸದವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾಯಿದ್ರು ಅಂತ ಸೌಂದರ್ಯ ಅಂತಿದ್ರೆ, ಅಯ್ಯೋ ಅವ್ರಿಗೆಲ್ಲನೂ ರಜೆ ಕೊಟ್ಬಿಟ್ಟಿದ್ದೀನಿ, ಛೇ ಅವರೆಲ್ಲರೂ ಹೋಗ್ಬಿಟ್ರು ಅಂದ್ಬಿಟ್ಟು ದಿಶಾ ಅಂತಾಳೆ. ಓ ಹೌದಾ, ಪರವಾಗಿಲ್ಲ, ನಾನು ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಬಂದು ಈ ಒಂದು ಮುದ್ದೆನ ಇಲ್ಲಿ ಮಾಡ್ತಾ ಇರಬೇಕಾದ್ರೆ ದೀಪಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಮುದ್ದೆನ ಕೀಳಾಗಿ ನೋಡಿದ್ದೆ ನೀನು, ಆದರೆ ಈಗ ಮುದ್ದೆನೇ ಮಾಡಿಸ್ತಾ ಇದ್ದೀನಿ ನಾನು. ದೀಪ ಆಗಿ ಮಾಡಲಾರ್ದು ದಿಶಾಗಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ದಿಶಾಗೆ ಅಷ್ಟೆಲ್ಲ ಪವರ್ ಇದೆ ಅಂದ್ಬಿಟ್ಟು ನನಗೆ ಗ್ರೇಟ್ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ದೀಪ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಮುದ್ದೆ ಮಾಡಬೇಕಾದ್ರೆ ಆ ಒಂದು ಬಿಸಿ ಕೈ ತಗಲಿ ಅಮ್ಮ ಅಂದ್ಬಿಟ್ಟು ಸೌಂದರ್ಯ ಕೂಗ್ಕೊತಾಳೆ. ಅಯ್ಯೋ ಮಿಸ್ ಸೌಂದರ್ಯರೇ, ಏನಾಯಿತು? ಛೇ, ಅಯ್ಯೋ ಹೋಗಿ ರೂಮ್ಗೆ ಹೋಗಿ ಆಯಿಂಟ್ಮೆಂಟ್ ಹಚ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ದಿಶಾ ಸೌಂದರ್ಯನ ರೂಮಿಗೆ ಕಳಿಸ್ತಾಳೆ. ಇನ್ನು ತುಂಬಾ ಖುಷಿ ಆಗ್ತಾ ಇರುತ್ತೆ ಇತ್ತ ಕಡೆ ದೀಪಾಗೆ. ಇನ್ನು ರೂಮಿಗೆ ಬಂದು ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇರ್ತಾಳೆ ಸೌಂದರ್ಯ. ಆಗ ಚಿರು ಅಂದ್ಬಿಟ್ಟು, ಅದಕ್ಕೆ ಏನಾಯಿತು ನಿಮಗೆ? ಅಯ್ಯೋ ಕೈ ಯಾಕೆ ರೀತಿ ಮಾಡ್ಕೊಂಡ್ರಿ ಅಂತಾರೆ. ಅದು ದಿಶಾ ಮುದ್ದೆ ಬೇಕು ಅಂದ್ಲು, ಅದಕ್ಕೆ ಮಾಡೋಕ್ಕೆ ಕೊಡೋಕೋದೆ ಅಂದ್ಬಿಟ್ಟು ಅಂತಾರೆ. ನೀನು ಯಾಕೆ ಮಾಡ್ಕೊಡೋಕೆ ಹೋದೆ? ಅದಕ್ಕೆ ಯಾಕೆ ಅವ್ರು ಬೇಕಿದ್ದು ಅವ್ರು ಮಾಡ್ಕೊಂಡು ತಿಂತಿದ್ರು ಅಂತಂದ್ಬಿಟ್ಟು ಇಲ್ಲಿ ಚಿರು ಅಂತಿದ್ರೆ, ಅವಳು ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಲು, ಆದರೆ ಅವಳಿಗೆ ಬರಲ್ಲ, ಅದಕ್ಕೆ ನಾನು ಮಾಡಬೇಕಾದ್ರೆ ಸ್ವಲ್ಪ ಪೆಟ್ಟಾಯಿತು ಅಷ್ಟೇ, ಹೋಗ್ಲಿ ಬಿಡು, ಇದಕ್ಕೆ ಯಾಕೆ ಇಷ್ಟೆಲ್ಲ ರಿಯಾಕ್ಟ್ ಆಗ್ತೆ ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಅಂತ ಇರ್ತಾಳೆ. ಆದರೂ ಅದಕ್ಕೆ ನಿಮ್ಗೆ ಏನಾದರೂ ಆದರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂದ್ಬಿಟ್ಟು ಚಿರು ಅಂತಿದ್ರೆ, ಅದಕ್ಕೆ ಮೇಲೆ ಎಷ್ಟೆಲ್ಲ ಪ್ರೀತಿ ನಿನಗೆ, ಎಷ್ಟು ಕಾಳಜಿ ಮಾಡ್ತೀನಿ ನಾನು ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಆ್ಯಕ್ಟಿಂಗ್ ಮಾಡ್ತಾಳೆ. ಆಗ ಅದೇ ಟೈಮ್ಗೆ ದಿಶಾ ಊಟ ತೊಗೊಂಡ್ಬರ್ತಾಳೆ. ಅದು ನಿಮಗೆ ಊಟ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ದಿಶಾ, ನೀನೇನು ಇವ್ರಿಗೆ ಊಟ ತರೋದು? ನಾನೇ ತಿನ್ನಿಸ್ತೀನಿ ಅಂತಂದ್ಬಿಟ್ಟು ಚಿರು ಕರ್ಸ್ಕೊಳ್ತಾನೆ. ಅದಕ್ಕೆ ತಿನ್ನಿ ಅದಕ್ಕೆ ಅಂತಿದ್ರೆ, ಆಗ ಏನು ನೋಡ್ತಾ ಇದೀಯ ನೀನು ಅಂತಂದ್ಬಿಟ್ಟು ಚಿರು, ನೀನು ಬೇಕಿದ್ದಂಗೆಲ್ಲ ಮನೆಯವರೆಲ್ಲ ಕುಣಿಸ್ದಾಗಲೇ, ನಾನು ಮಾತ್ರ ನಿನ್ನ ತಾಳಕ್ಕೆ ತಕ್ಕಂಗೆ ಕುಣಿಯೋಕ್ಕಾಗಲ್ಲ ಅಂದ್ಬಿಟ್ಟು ಚಿರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಸೌಂದರ್ಯ, ಏನಾಯಿತು ಇವನಿಗೆ ಈ ರೀತಿ ಕೋಪ ಮಾಡ್ಕೊಳ್ತಾನೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಮಿಸ್ ಸೌಂದರ್ಯವ್ರಿಗೆ, ನಿಮಗೆ ನಾನೇ ತಿನ್ನಿಸ್ಬೇಕಂತ ತಗೊಂಬಂದೆ, ಆದರೆ ಐ ಆಮ್ ರಿಯಲಿ ಹರ್ಟಿಂಗ್. ಅಲ್ಲ, ನಾನು ಅವ್ರು ಏಂತಿ, ಆದರೆ ಅವ್ರ ಮನಸ್ಸಲ್ಲಿನೂ ದೀಪನೇ ಇದ್ದಾಳೆ, ಆದರೆ ದಿಶಾ ಆಗಿ ನಾನಿರೋದು ಯಾವಾಗೆ ನನಗೆ ಯಾಕೋ ತುಂಬಾ ಭಯ ಆಗ್ತೈತೆ. ಆದಷ್ಟು ಬೇಗ ನಾನು ಚಿರು ಅವ್ರಿಗೆ ಹತ್ರ ಆಗಬೇಕು, ಅದಕ್ಕೆ ನೀವು ಏನಾದರೂ ಪ್ಲೀಸ್ ಪ್ಲ್ಯಾನ್ ಮಾಡಿ ಅಲ್ಲ ಅಂದ್ಬಿಟ್ಟು ದಿಶಾ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಸೌಂದರ್ಯ, ಹೌದು ಏನು ಮಾಡೋದು, ಚಿರು ದಿಶಾಗೆ ಹತ್ರ ಆಗಲೇಬೇಕು ಅಂತಂತೂ ಯೋಚನೆ ಮಾಡಬೇಕಾದ್ರೆ ಅಚ್ಚು ಪ್ಲ್ಯಾನ್ ನೆನಪಾಗುತ್ತೆ. ದೀಪ ಥರನೇ ದಿಶಾಗೆ ಯಾವುದಾದ್ರು ಅಧಿಕಾರ ಕೊಡಬೇಕು ಅಂದ್ಬಿಟ್ಟು, ಏನು ಅಧಿಕಾರ ಕೊಡಬೇಕು? ಹಾಗಾದರೆ ನಮ್ಮ ಕಂಪ್ನಿಲಿರುವಂಥ ಎಲ್ಲ ಅಧಿಕಾರನೂ ದಿಶಾ ಕೊಡ್ತೀನಿ. ಆಗ ದೀಪ ಥರ ಚಿರು ಹೇಗೆ ಸುತ್ತರಿತಾ ಇದ್ನೋ, ಅದಾದಮೇಲೆ ಆಫೀಸಲ್ಲಿ ಈ ಒಂದು ದಿಶಾ ಜೊತೆ ಸುತ್ತರಿತಾ ದಿಶಾ ಇನ್ನಷ್ಟು ಹತ್ರ ಆಗ್ತಾಳೆ ಚಿರುಗೆ ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಅಂದ್ಕೊಳ್ತಾ ಇರ್ತಾಳೆ. ಇತ್ತ ಕಡೆ ಅಚ್ಚು ತುಂಬಾ ಬೇಜಾರಾಗಿರ್ತಾಳೆ. ಏನು ಮಾಡೋದು, ಈ ರಾಹುಲ್ ಎಲ್ಲಿದ್ದಾನೋ ಹೇಗಿದ್ದಾನೋ, ಅಪ್ಪನ ಪರಿಸ್ಥಿತಿ ಹೀಗಿದೆ, ಪಾಪ ದೀಪ ದಿಶಾ ಆಗಿಬಿಟ್ಟು ತುಂಬಾ ತೊಂದರೆ ಪಡ್ತಾ ಇದ್ದಾಳೆ ಚಿರು ಹತ್ರ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ, ಇಲ್ಲಿ ಈ ಒಂದು ರಾಜಶೇಖರ್ ಹತ್ರ, ಅಪ್ಪ ಹೇಗಿದ್ರಪ್ಪ, ಊಟ ಆಯಿತಾ, ನೀವು ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಚಿರು. ಆಗ ಅಲ್ಲಿಗೆ ಮಾವ ಅಂದ್ಕೊತ ದಿಶಾ ಬರ್ತಾಳೆ. ಏನ್ರಿ ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರೆ ಹೇಗೆ ಅಂತಾರೆ. ಅಯ್ಯೋ ಹಾಗೇನಿಲ್ಲ ಚಿರಾಗ್, ಅವ್ರಿಗೆ ಟ್ಯಾಬ್ಲೆಟ್ ಕೊಡಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ ತಂದೀನಿ ಮಾವನಿಗೆ ಅಂದ್ಬಿಟ್ಟು ಇಲ್ಲಿ ದಿಶಾ ಅಂತಾಳೆ. ನೀವೇನು ಕೊಡೋದು ಬೇಕಾಗಿಲ್ಲ, ನಮ್ಮ ಅಪ್ಪನಿಗೆ ನನಗೇನು ಸೇವೆ ಮಾಡಬೇಕಂತ ಚೆನ್ನಾಗೇ ಗೊತ್ತು ಅಂದ್ಬಿಟ್ಟು ಇಲ್ಲಿ ಟ್ಯಾಬ್ಲೆಟು ತನ್ನ ಅಪ್ಪನಿಗೆ ಹಾಕ್ಬಿಟ್ಟು ಅಲ್ಲಿಂದ ಚಿರು ಹೊರಟೋಗ್ಬಿಡ್ತಾನೆ. ಮಾವ ಕೋಪ ಮಾಡ್ಕೊಳ್ಬಿಡಿ, ಹಸ್ಬೆಂಡ್ ಮನಸ್ಸಲ್ಲಿ ಇನ್ನೂ ದೀಪನೇ ಇದ್ರಲ್ವಾ, ದಿಶಾ ಬರೋಕ್ಕೆ ಟೈಮ್ ಆಗುತ್ತೆ, ನೀವೇನು ಬೇಜಾರು ಮಾಡ್ಕೊಬಿಡಿ, ನನಗೇನು ಬೇಜಾರೇ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ದೀಪ ರಾಜಶೇಖರ್ ಹತ್ರ ಮಾತಾಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಚಿರು ಮಲ್ಕೊಂಡಿರ್ತಾನೆ. ಆಗ ಬೆಡ್ ಮೇಲೆ ಬಂದು ದಿಂಡು ತೊಗೊಂಡು ಮಲ್ಕೊಳ್ಳೋಕ್ಕೆ ಈ ಒಂದು ದಿಶಾ ಹೋಗ್ತಾಳೆ. ಏಯ್ ಏನಿದು ಇದ್ರ ಮೇಲೆ ಮಲ್ಗ್ತಾ ಇದೆಯಾ ಅಂತಾರೆ. ಹೌದು, ಯಾಕೆ ನಿಮ್ಮ ಅತ್ತಿಗೆ ಹೇಳಿದ್ದು ಮರ್ತ್ಬಿಟ್ರಾ, ನಾವಿಬ್ಬರು ಒಂದೇ ರೂಮಲ್ಲೇ ಇರಬೇಕು ಅಂತಂದ್ಬಿಟ್ಟು ಇಲ್ಲಿ ದಿಶಾ ಅಂತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಮಲಗ್ತೀನಿ ಅಂತಂದ್ಬಿಟ್ಟು ಚಿರು ಅಂತಿದ್ರೆ,
ನಾನು ಕೂಡ ಇಲ್ಲೇ ಮಲಗ್ತೀನಿ, ನೋಡೋಕೆ ಬೇಕಾದರೆ ದಿಂಬೆಲ್ಲ ಇಟ್ಟರ ಆಯಿತು ಅಂದ್ಬಿಟ್ಟು ಅಂತಿದ್ರೆ, ಪರವಾಗಿಲ್ಲ ನೀವು ಇಲ್ಲೇ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲಗ್ತಾನೆ ಅಂದ್ಬಿಟ್ಟು ಚಿರು ಅಲ್ಲಿಂದ ಬೆಡ್ಶೀಟು ದಿಂಬು ತೊಗೊಂಡು ಕೆಳಗಡೆ ಮಲಗ್ತಾನೆ. ಹಸ್ಬೆಂಡು ಈ ರೀತಿ ಮಲಗೋದು ತುಂಬಾ ಬೇಜಾರಾಗ್ತಿದೆ. ಏನೇ ಹೇಳ್ಬೋದು, ದಿಶಾಕಿನ ಈ ಒಂದು ದೀಪ ಆಗಿ ಪ್ರೀತಿ ಎಷ್ಟು ಚೆನ್ನಾಗಿತ್ತು, ಆದರೆ ಇದನ್ನೆಲ್ಲ ಸಹಿಸ್ಕೊಳ್ಳೋದು ದಿಶಾಯಿಂದ ತುಂಬಾ ಕಷ್ಟ ಇದೆ. ದಿಶಾಗಿ ಆ್ಯಕ್ಟಿಂಗ್ ಮಾಡೋದು ಸಾಮಾನ್ಯ ಮಾತಲ್ಲ ಅಂದ್ಬಿಟ್ಟು ಇಲ್ಲಿ ದೀಪ ತನಗೆ ತಾನೇ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇಲ್ಲಿ ನೆಕ್ಸ್ಟ್ ಡೇ ನರಸಿಂಹ ವರ್ಕೌಟ್ ಎಲ್ಲ ಮಾಡ್ತಾ ಇರ್ತಾನೆ. ಅಯ್ಯೋ ತಗೊಳ್ಳೋ, ನಿನಗೋಸ್ಕರ ಅವಳು ಡ್ರೈ ಫ್ರೂಟ್ಸು ಅದು ತಂದಿದ್ದಾಳೆ, ತಿನ್ನು ಅಂತಿದ್ರೆ, ನನಗೇನು ಬೇಕಾಗಿಲ್ಲ ನೀನೇ ತಿನ್ನು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ನರಸಿಂಹ. ಆಗ ಜಯರಾಮ್ ಅಂದ್ಬಿಟ್ಟು, ಯಾಕೆ ಅವನ ತಲೆ ತಿಂತಾ ಇದೆಯಾ ಅಂತಿದ್ರೆ, ಅಯ್ಯೋ ತಲೆಯನ್ನ ತಿಂತಾ ಇದ್ದೀನಿ ಪಾಪ, ಆ ಸಂಜನಾ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾಳೆ ತಿನ್ನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತಿದ್ರೆ, ಅದೆಲ್ಲ ನೀನೇ ತಿನ್ಕೋ, ಹೋಗು ಹೋಗು ಬೇಗ ರೆಡಿ ಆಗೋ ನರಸಿಂಹ ಅಂದ್ಬಿಟ್ಟು ಜಯರಾಮ್ ಅವರು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ದೀಪ ದಿಶಾ ಆಗಿಬಿಟ್ಟು ಇಲ್ಲಿ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಆಫೀಸ್ಗೆ ಹೋಗ್ಬೇಕಂತ ರೆಡಿಯಾಗಿರ್ತಾಳೆ. ಇಲ್ಲಿ ಸೌಂದರ್ಯ ಒಂದೇ ದಿನದಲ್ಲೇ ತಾನು ಏನು ಅಂದ್ಕೊಂಡ್ಲು ಅದು ಮಾಡೋಕ್ಕೋಸ್ಕರ ಎಲ್ಲ ರೆಡಿ ವ್ಯವಸ್ಥೆ ಮಾಡಿಬಿಟ್ಟಿರ್ತಾಳೆ. ಇತ್ತ ಚಿರು, ದಿಶಾ ಮತ್ತು ಸೌಂದರ್ಯ ಎಲ್ಲರೂ ಕೂಡ ಆಫೀಸ್ಗೆ ಬರ್ತಾ ಇರ್ತಾರೆ. ಬರ್ತಿಂಗೇ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತಂದ್ಬಿಟ್ಟು ಎಲ್ಲರೂ ಕರೀತಾರೆ. ಆಗ ಎಲ್ಲರೂ ನೋಡ್ತಾ ಇರ್ತಾರೆ. ಇನ್ನು ಸೌಂದರ್ಯ ಅನೌನ್ಸ್ಮೆಂಟ್ ಮಾಡ್ತಾಳೆ, ಅದುವೇ ಇನ್ನು ಮುಂದೆ ದಿಶಾ ಇದಲ್ವಾ, ಈ ಕಂಪ್ನಿ ಬರೀ ಕೆಲಸ ವರ್ಕರ್ ಆಗಿ ಮಾಡಲ್ಲ, ಈ ಒಂದು ಕಂಪ್ನಿ ಓನರ್ ಆಗೇ ಮಾಡ್ತಾಳೆ. ಈ ಕಂಪ್ನಿ ಅಥಾರಿಟಿ ಆಫ್ ಎಲ್ಲ ಕೂಡ ಇವಳಿಗೆ ಕೈ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಏನೇ ಒಂದು ಡಿಸಿಷನ್ ಬೇಕಿದ್ರು ದಿಶಾ ತಗೊಳ್ತಾಳೆ ಅಂದ್ಬಿಟ್ಟು ಸೌಂದರ್ಯ ಅಂತಾಳೆ. ವಾಟ್ ಅದಕ್ಕೆ ಏನು ಮಾಡ್ತಾಯಿದ್ರೆ ನೀವು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾನೆ ಚಿರು. ಹೌದು ಕಣೋ, ಅಲ್ಲ ಈಗ ಅವಳು ಬರೀ ದಿಶಾ ಅಲ್ಲ, ನೀನು ಹೆಂಡ್ತಿ ಕಣೋ, ಅಂದರೆ ನೀನು ಈ ಕಂಪ್ನಿ ಓನರ್ ಆದಮೇಲೆ ಅವಳಿಗೂ ಏನಾದರೂ ಅಧಿಕಾರ ಬೇಕಲ್ವಾ, ಅದಕ್ಕೆ ಪವರ್ ಆಫ್ ಅಟರ್ನಿ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಓಕೆ ಅನ್ಬೇಕಂದ್ರೆ ಅವಳ ಸೈನ್ ಬೇಕೇ ಬೇಕು, ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಸೌಂದರ್ಯ ಅಂತಾಳೆ. ಇದರಿಂದ ಚಿರುಗೆ ಕೋಪ ಬರುತ್ತೆ, ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಕಡೆ ದೀಪ ತುಂಬಾ ಖುಷಿ ಆಗ್ತಾಯಿದ್ರೆ ಸೌಂದರ್ಯ ಕೂಡ ಆ್ಯಕ್ಚುಲಿ ಖುಷಿನೇ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ವಾವ್ ಸೌಂದರ್ಯ, ಚೆ ನಿನ್ನ ಕುಳಿನ ನೀನೇ ಹೇಗೆ ತೊಳ್ಕೊಳ್ತಾ ಇದೀಯಾ ನೋಡು, ಅಂತೂ ಈ ಕಂಪ್ನಿ ನೀನು ನಮ್ಮದು ನಿನ್ನ ಕೈವಶ ಮಾಡಿಕೊಂಡು ದೊಡ್ಡದಾಗಿ ನೀನೇ ಸಾಧಿಸಿರೋ ಥರ ಬಿಲ್ಡಪ್ ಕೊಡ್ತಾ ಇದೆಯಾ, ಆದರೆ ಈಗ ಅಷ್ಟು ಈಸಿಯಾಗಿ ಈ ಕಂಪ್ನಿನ ನನ್ನ ಕೈ ಹ್ಯಾಂಡ್ ಓವರ್ ಕೊಟ್ಟಿದೆಯಾ, ನೋಡ್ತಾ ಇರು ನಿನ್ನ ಯಾವ ರೀತಿ ಆಟ ಆಡಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ದೀಪ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಚಿರುಗೆ ದಿಶಾ ಮೇಲೆ ಅನುಮಾನ ಶುರುವಾಗಿದೆ. ದೀಪನ ಸಾಯಿಸಿದ್ದು ದಿಶಾ ಅಂತೇಳ್ಬಿಟ್ಟು ಅಂದ್ಕೊಂಡು ಇಲ್ಲಿ ಸುಮ್ಮನೆ ಸುಳ್ಳು ವದಂತಿ ಇಲ್ಲಿ ಬಂದ್ಬಿಟ್ಟಿದೆ ಚಿರುಗೆ. ಹಾಗಿದ್ರೆ ದೀಪ ಮುಂದಿನ ದಾರಿ ಆದರೆ ಏನು, ಸೌಂದರ್ಯ ಯಾಕೆ ಈ ಮನೆಯಲ್ಲಿ ಇಷ್ಟೆಲ್ಲ ದೇಶ ಸಾಧಿಸ್ತಾಳೆ ಅನ್ನೋ ಸತ್ಯನ ತಿಳ್ಕೊಳ್ತಾಳೆ. ಸೌಂದರ್ಯಗೆ ತಕ್ಕ ಪಾಠ ಕಲಿಸ್ತಾಳೆ ದೀಪ ಮನೋರ ಎದುರಿಗೆ. ಆದಷ್ಟು ಬೇಗ ಈ ಒಂದು ಸೌಂದರ್ಯ ರಹಸ್ಯ ರಿವೀಲ್ ಆಗುತ್ತಾ, ಇನ್ನು ದೀಪ ಸತ್ತಿಲ್ಲ, ದೀಪನೇ ದಿಶಾ ಅನ್ನೋ ಸತ್ಯ ಯಾವಾಗ ಚಿರು ಮುಂದೆ ರಿವೀಲ್ ಮಾಡ್ತಾಳೆ ದೀಪ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.